ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿ ಚಂದ್ರಶೇಖರನಾಥ ಸ್ವಾಮೀಜಿಗಳು ನಿನ್ನೆ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಬಿಟ್ಟುಕೊಡಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅದು ರಾಜಣ್ಣ ಅವರ ಸಿಟ್ಟಿಗೆ ಕಾರಣ ಆಗಿತ್ತು. ರಾಜಣ್ಣ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು, ಅನಂತ ಸ್ವಾಮೀಜಿ ಪ್ರತಿಕ್ರಿಯೆ ಕೊಟ್ಟರು. ಈಗ ಮತ್ತೆ ರಾಜಣ್ಣ ಅವರ ಸರದಿ. ಯಾರು ಬೆವರು ಸುರಿಸದೆ ಜೀವನ ಮಾಡುವಂಥ ಸಲಹೆಯನ್ನ ಕೊಟ್ಟಿದ್ದಾರೆ ಸ್ವಾಮೀಜಿ, ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ. ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಅದನ್ನು ನಾನು ಪರಿಶೀಲಿಸ್ತೀನಿ ಅಂತ ಚಂದ್ರಶೇಖರನಾಥ ಸ್ವಾಮೀಜಿ ನಿನ್ನೆ ಸಂಜೆ ಹೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ನಾನು ಅವರಿಗೆ ಮಠ ಬಿಟ್ಟು ಕೊಡ್ತೀನಿ, ಹೆಂಡತಿ ಮಕ್ಕಳನ್ನು ಬಿಟ್ಟು ಬರಲಿ ಅಂತ ಏನು ಹೇಳಿದ್ರು. ಅದಕ್ಕೀಗ ಕೌಂಟರ್ ಕೊಟ್ಟಿದ್ದಾರೆ. ಕೌಂಟರ್ ಕೊಡೋ ನೆಪದಲ್ಲಿ ಸ್ವಾಮೀಜಿಗಳಿಗೂ ಕೂಡ ಅವಮಾನ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಅಂದ್ರೆ ಸುಲಭವಾಗಿ ಜೀವನ ನಡೆಸುವಂತ ದಾರಿ, ಕೆಲಸ ಮಾಡದೆ ಸುಲಭವಾಗಿ ಜೀವನ ಮಾಡುವಂತ ದಾರಿ ಅಂತ ರಾಜಣ್ಣ ಅವರು ಹೇಳಿರೋದು ಸ್ವಾಮೀಜಿಗಳಿಗೆ ಮಾಡಿರುವಂತ ಅವಮಾನದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕುಂಡಿಸ್ಕೊಂಡು ಒಂದು ಧಾರ್ಮಿಕ ಸಭೆಯಲ್ಲಿ ಈ ತರ ಎಲ್ಲ ಮಾತಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರೋದಿಲ್ಲ. ಸಿದ್ದರಾಮಯ್ಯನವರು ಇನ್ನೊಬ್ರು ಅವ್ರನ್ನ ಕೂಡಿಸ್ಕೊಂಡು ಒಂದು ನಾಡಪ್ರಭು ಕೆಂಪೇಗೌಡ ದಿನಾಚರಣೆ ಕೂಡ ಒಂದು ಆಸಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುವಂಥ ದಿನಾಚರಣೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಈ ರಾಜಕೀಯಗಳನ್ನೆಲ್ಲ ಮಾತಾಡ್ಕೊಂಡು ಬರ್ತಕ್ಕಂಥದ್ದು ಯಾರಿಗೂ ಶೋಭೆ ತರೋವಂಥದ್ದಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ನೋಡಿ, ನಾವು ನೋಡಿರೋ ಸ್ವಾಮಿಗಳು ಯಾರು ಅಂದ್ರೆ ಸಮಾಜಕ್ಕೆ ಒಳಿತನ್ನ ಮಾಡ್ತಕ್ಕಂಥದ್ದು, ಸಮಾಜನೇ ಜಾತಿಗಲ್ಲ ಮಾನವ ಕುಲಕ್ಕೆ ಒಳಿತನ್ನ ಮಾಡ್ತಕ್ಕಂಥದ್ದು, ಆ ಸಮಾಜದಲ್ಲಿ ಇರ್ತಕ್ಕಂಥ ಪಿಡುಗನ್ನ, ಸಾಮಾಜಿಕ ಪಿಡುಗನ್ನ ದೂರ ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು, ಅದು ಸನಾತನ ಧರ್ಮ ಇರ್ಬೋದು, ಇನ್ನೊಂದಿರ್ಬೋದು, ಎಷ್ಟೋ ಶತಮಾನಗಳಿಂದ ನಡ್ಕೊಂಡ್ ಬಂದಿರ್ತಕ್ಕಂಥ ಪದ್ಧತಿ. ಆದರೆ ಒಂದಷ್ಟು ಜನ ಸ್ವಾಮಿಗಳು ಈಗೆಲ್ಲ ಲೇಟೆಸ್ಟ್ ಎಲ್ಲ ಹೈಟೆಕ್ ಸ್ವಾಮಿಗಳು ಬಹಳ ಜನ ಬಂದ್ಬಿಟ್ಟವ್ರೆ. ಅವ್ರುಗಳ ಥಿಂಕಿಂಗ್ ಒಂದೊಂದು ರೀತಿ ಇರ್ತದೆ. ಅದಕ್ಕೆ ನಾವೇನು ಹೇಳಕ್ಕಾಗ್ತದೆ, ಅವ್ರವ್ರು ಸೇರಿದ್ದಂಥದ್ದು, ಅವ್ರ ನಡವಳಿಕೆಗಳು, ಅವ್ರು ಮಾತಾಡೋದಿರ್ಬೋದು, ನಡವಳಿಕೆಗಳಿಂದ ಅವ್ರವ್ರಿಗೆ ಸೇರಿದಂಥ. ಈಗ ಒಂದೊಂದು ಸ್ವಾಮೀಜಿಗಳು ಒಂದೊಂದು ಸಮುದಾಯವನ್ನ ಬ್ಲ್ಯಾಕ್ ಮೈಲ್ ಅಂತ ನಾನು ಹೇಳೋದಿಲ್ಲ. ನೋಡಿ, ಸ್ವಾಮಿಗಳು ಅಲ್ಲಿ ನಾವು ಸ್ವಾಮಿಗಳು ಅಂತ ಅಂದ್ರೆ ದೇವರ ಅಪರಾವತಾರ ಅವರು ಅಂತ ನಾವು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಪಡಿಬೇಕು ಅಂತ ನಡವಳಿಕೆ ನಾವೆಲ್ಲ ನಡ್ಕೊಂಡ್ ಬಂದಿರೋದು. ಅವರು ನಾವು ಎರಡನೇ ದೇವರು ಅಂತಾನೆ ನಮ್ಮ ಭಾವನೆ. ಅವರು ಒಬ್ಬ ಮನುಷ್ಯನ ಮಟ್ಟಕ್ಕೆ ಇಳಿದ್ರೆ ಯಾರೇನು ಬೇಡ ಅನ್ನಕ್ಕಾಗ್ತದೆ, ಅದು ಅವ್ರಿಗೆ ಸೇರಿದಂತ. ಅದೇನಾಗಿದ್ದು ಅಲ್ಲಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಏನಾಗಿದೆ ಯಾರಿಗಪ್ಪ ಗೊತ್ತು. ನಾನು ಹೇಳೋದು, ನಾನು ಪದೇ ಪದೇ ಹೇಳ್ತಾ ಇರೋದು, ಈ ನಾಯಕನ ಆಯ್ಕೆ ವಿಚಾರದಲ್ಲಿ ದೆಹಲಿನಲ್ಲಿ ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ KC ವೇಣುಗೋಪಾಲ್ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವ್ರು ಹೇಳಿದ್ದು ಏನ್ ಹೇಳಿದ್ರು, ಸಿದ್ದರಾಮಯ್ಯ ವಿಲ್ ಬಿ ದಿ ಲೀಡರ್ ಅಂಡ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಎರಡನೇದು ಹೇಳಿದ್ದೇನು, DK ಶಿವಕುಮಾರ್ ವಿಲ್ ಬಿ ದಿ ಲೋನ್ DCM. ಥರ್ಡ್ ಇಶ್ಯೂ ಏನು, DK ಶಿವಕುಮಾರ್ ವಿಲ್ ಕಂಟಿನ್ಯೂ ಆಸ್ ಪ್ರೆಸಿಡೆಂಟ್ ಟಿಲ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅಂತ ಹೇಳಿದ್ರು. ಅದನ್ನ ಅವ್ರಿಗೆ ಜ್ಞಾಪಿಸಿದೆ ಅಷ್ಟೇ, ನಮ್ದೇನು ಹೊಸದೇನ, ನನ್ನ ಡಿಮ್ಯಾಂಡ್ ಅಲ್ಲ, ಅವ್ರು ಅವತ್ತು ಹೇಳ್ದಂಥದ್ದು. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಚೇಂಜ್ ಆಗ್ಬೇಕು ಅವ್ರು ಹೇಳಿದ್ದಪ್ಪ, ನಾನ್ ಚೇಂಜ್ ಆಗ್ಬೇಕು ಅಂತ ನಂದೇನು ಒತ್ತಾಯ ಇಲ್ಲ, ಅವ್ರು ಹೇಳಿದ್ದು ಹೇಳಿದೆ ಅಷ್ಟೇ. ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಬಣ ಅಥವಾ ಅವರ ಆಪ್ತವರೇನವರು ಈ ತರ ಬೇಕಂತೇಳಿ ಪದೇ ಪದೇ ಆ ವಿಚಾರ ಹೇಳ್ತಿರ್ತಿದ್ದಾರೆ. ಇದ್ರಲ್ಲಿ ಬಣ ರಾಜಕಾರಣ ಎಲ್ಲಪ್ಪ ಐತೆ, ಎಲ್ಲಾರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂದ್ಮೇಲೆ ಬಣ ಎಲ್ಲಿ ಬಂತು? ನೀವು ಯಾವಾಗಲೂ ಸಿದ್ದರಾಮಯ್ಯ ಪರನೇ ಮಾತಾಡ್ತೀರಾ, DK ಶಿವಕುಮಾರ್ ಯಾರ ಪರ ಮಾತಾಡೋದಿಲ್ಲ. ಸಿದ್ದರಾಮಯ್ಯ ಬಣ ಅಂತ ಗುರುತಿಸ್ಕೊಂಡಿದ್ದೀರಾ? ನಾನೇನು ಗುರುತಿಸ್ಕೊಂಡಿಲ್ಲ, ಅವ್ರು ಗುರ್ಸಿದ್ರೆ ನಾನೇನ್ ಮಾಡಕ್ಕಾಗ್ತದೆ? ಸ್ವಾಮೀಜಿ ಅವ್ರ ವಿಚಾರಕ್ಕೆ ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಅವರಿಗೆ ನಿಮ್ಗೆ 10 ಎಕರೆ ಜಮೀನು ಕೊಟ್ಟು ಮಠನೂ ಮಾಡ್ಕೊಡ್ತೀನಿ ಅಂತ ಹೇಳಿದಾರಲ್ಲ, ಪರಿಶೀಲನೆ ಮಾಡ್ತೀನಿ. ಯಾಕೆಂದ್ರೆ ಸುಲಭ ಜೀವನ ಮಾಡೋ ಮಾರ್ಗ ತೋರಿಸಿದಾರೆ ಅವರು, ಅವ್ರಿಗೆ ಅಭಿನಂದನೆಗಳು. ಸ್ವಾಮೀಜಿಗಳ ಸುಲಭವಾಗಿ ಜೀವನ ಮಾಡ್ತಿದ್ದಾರೆ. ಅಲ್ಲಪ್ಪ, ಎಲ್ಲಾ ಸ್ವಾಮಿಗಳು ಅಲ್ಲ ರೀ, ನೀವು ಸರಿ ಎಲ್ಲ ಸ್ವಾಮಿಗಳಾಗ್ತೀನಿ ಅಂತ ರಾಜಕಾರಣಿಗಳು ಬರ್ತಾರ? ಹಂಗೇನ ಎಲ್ಲದೊಂದು ವ್ಯತ್ಯಾಸಗಳು ಇರ್ತವೆ.
ಅವರು ಸ್ವಾಮಿಗಳು ನನಗೆ ಒಳ್ಳೆ ಸಲಹೆ ಮಾಡಿದ್ದಾರೆ, ಅದಕ್ಕೆ ಅಭಿನಂದನೆ ಸಲ್ಲಿಸಿದ್ದೀನಿ. ಇದೇನಾಗಬೇಕು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, KN ರಾಜಣ್ಣ ಮಾತನಾಡಿದ್ದನ್ನ ನೋಡಿದ್ವಿ. ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ ಅವರು, ಕೆಲಸ ಮಾಡದೆ ಜೀವನ ಮಾಡುವಂಥ ದಾರಿ ಹುಡುಕೊಟ್ಟಿದ್ದಾರೆ, ನಾನು ಪರಿಶೀಲನೆ ಮಾಡ್ತೀನಿ ಅಂತ. ಸೊ ಇದು ಸಿದ್ದರಾಮಯ್ಯ ಅವರನ್ನು ಸಮರ್ಥಿಸೋ ಬರದಲ್ಲಿ ಸ್ವಾಮೀಜಿಗಳನ್ನ ಅವಹೇಳನ ಮಾಡ್ತಾ ಇರೋದಾ ಅಂತ KN ರಾಜಣ್ಣ? ರಕ್ಷತ್, ಏನು ನಿನ್ನೆ ಏನು CM ಸಿದ್ದರಾಮಯ್ಯವರ ಮುಂದೆ ಸ್ವಾಮೀಜಿಗಳು, ಚಂದ್ರಶೇಖರ್ ಸ್ವಾಮೀಜಿಗಳು CM ಸ್ಥಾನವನ್ನು DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡಿ ಅನ್ನೋ ಒಂದು ಮಾತನ್ನ ಏನು ಸ್ವಾಮೀಜಿಗಳು ಹೇಳಿದ್ರು. ಈ ಒಂದು ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಿರೋಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಿದ್ದರಾಮಯ್ಯ ಆಪ್ತರಾಗಿರುವಂಥ ಸಚಿವ KN ರಾಜಣ್ಣ CM ಪರವಾಗಿ ಒಂದು ಬ್ಯಾಟನ್ನು ಬೀಸಿದ್ರು. ಜೊತೆಗೆ CM ಸ್ಥಾನವನ್ನು ಬಿಟ್ಕೊಡೋದು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದರು. ಜೊತೆಗೆ ಸ್ವಾಮೀಜಿಗಳಿಗೆ ನೇರವಾಗಿ ತಾನು ಕಾವಿ ತೊಟ್ಟು ಬರ್ತೇನೆ, ನೀವು ಒಂದು ನಿಮ್ಮ ಒಂದು ಏನು ಪೀಠ ಏನಿದೆ ಅದನ್ನು ಬಿಟ್ಕೊಡ್ತೀರಾ ಅನ್ನೋ ಒಂದು ನೇರವಾದಂಥ ಸವಾಲನ್ನು ಹಾಕಿದ್ರು. ಈ ಒಂದು ಸವಾಲಿಗೆ ಪ್ರತಿ ಸವಾಲಾಗಿ ಚಂದ್ರಶೇಖರ್ ಸ್ವಾಮೀಜಿಗಳು ಕೂಡ ಒಂದು ಸವಾಲನ್ನು ಸ್ವೀಕರಿಸಿದ್ರು. ನೇರವಾಗಿ ನಾನೇ ಸ್ವತಃ ಒಂದು ಕಾವೇರಿ ದಡದಲ್ಲಿ 10 ಎಕರೆ ಜಮೀನನ್ನು ಕೊಟ್ಟು ಅಲ್ಲಿ ಮಠವನ್ನು ಮಾಡಿಕೊಡುವಂಥ ಜವಾಬ್ದಾರಿ ನನ್ನದು. ನೀವು ನೇರವಾಗಿ ರಾಜಣ್ಣವರು ಬರಲಿ, ತಮ್ಮ ಕುಟುಂಬ ಮತ್ತು ತಮ್ಮ ಮನೆಯನ್ನೆಲ್ಲ ಬಿಟ್ಟು ಬರಬೇಕು ಅನ್ನೋ ಒಂದು ಪ್ರತಿ ಸವಾಲನ್ನು ಹಾಕಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ತುಮಕೂರಿನಲ್ಲಿ ಸಚಿವ KN ರಾಜಣ್ಣ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆ ಸಂದರ್ಭದಲ್ಲಿ ಅವರು ನೇರವಾಗಿ ಸ್ವಾಮೀಜಿಯವರನ್ನ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಏನು ಬೆವರು ಸುರಿಸದೆ ಒಂದು ಸಂಪಾದನೆ ಮಾಡುವಂಥ ದಾರಿಯನ್ನು ಹೇಳ್ಕೊಟ್ಟಿದ್ದಾರೆ. ಆ ಒಂದು ಸಲಹೆಯನ್ನು ನಾನು ಗಂಭೀರವಾಗಿ ಪರಿಶೀಲನೆ ಮಾಡ್ತೇನೆ ಅನ್ನೋ ಮಾತನ್ನು ಹೇಳುವ ಮುಖಾಂತರ ಸ್ವಾಮೀಜಿಗಳು ಯಾರು ಕೂಡ ಯಾವುದೇ ರೀತಿಯ ಸಂಪಾದನೆ ಮಾಡದೆ ಜೀವನ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿರುವಂಥದ್ದು. ಆ ಮುಖಾಂತರ ಸ್ವಾಮೀಜಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಯಾವುದೇ ರೀತಿಯ ಒಂದು ಕೆಲಸ ಮಾಡದೆ ಅಥವಾ ಸಂಪಾದನೆ ಮಾಡದೆ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಅವರ ಮಾತಿನ ಮರ್ಮ ಆಗಿರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಸ್ವಾಮೀಜಿಯವರನ್ನು ಟೀಕೆ ಮಾಡೋ ಬರದಲ್ಲಿ ವಿವಾದಾತ್ಮಕವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ಈಗ ಶುರುವಾಗಿರುವಂಥದ್ದು. ಯಾಕಂದರೆ ಸ್ವಾಮೀಜಿಗಳು ತಮ್ಮ ಸಮಾಜದಲ್ಲಿ ಅಂದರೆ ಬೇರೆ ಬೇರೆ ಸಮಾಜಗಳಲ್ಲಿ ಅವರ ಒಂದು ಸ್ವಾಮೀಜಿಗಳಾಗಿರ್ಬೋದು, ಜೊತೆಗೆ ಮಠಗಳನ್ನು ಮಾಡಿಕೊಂಡು ಅವರನ್ನು ತಮ್ಮ ಧಾರ್ಮಿಕ ಒಂದು ಪ್ರತಿನಿಧಿಯಾಗಿ ಮಾಡ್ಕೊಂಡಿರ್ತಾರೆ. ಆದರೆ ಅವ್ರು ಯಾವುದೂ ಕೂಡ ಬೇರೆ ಅಂದರೆ ಕೆಲಸ ಮಾಡೋದಾಗಲಿ ಅಥವಾ ಯಾವುದೂ ಕೂಡ ಮಾಡೋದಿಲ್ಲ. ಆದರೆ ತಮ್ಮ ಮಠಗಳೇನಿದೆ ಅದನ್ನು ನಡೆಸ್ತಾ ಹೋಗ್ತಾರೆ. ಆದರೆ ರಾಜಣ್ಣ ಅವರು ಆ ಮುಖಾಂತರ ಏನೋ ಸ್ವಾಮೀಜಿಗಳೆಲ್ಲ ಯಾರಿದ್ದಾರೆ ಅವರು ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ತಮ್ಮ ಯಾವುದೇ ರೀತಿಯ ಕೆಲಸಗಳನ್ನ ಮಾಡದೆ ಸುಲಭವಾಗಿ ಜೀವನ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಹೇಳಿಕೆ ಕೊಡೋ ಮೂಲಕ ಎಲ್ಲೋ ಒಂದು ಕಡೆ ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ಹೇಳುವ ಮುಖಾಂತರ ಸ್ವಾಮೀಜಿಗೆ ಒಂದು ಟಕ್ಕರ್ ಕೊಡುವಂಥ ಒಂದು ಟಾಂಗ್ ಕೊಡುವ ಕೆಲಸವನ್ನು ಮಾಡಿರುವಂಥದ್ದು. ಆದರೆ ಈ ಒಂದು ವಿಚಾರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.